ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಒಂಚೂರು ಅವ್ರ ಮೇಲೆ ಮುನಿಸು ಜಾಸ್ತಿ. ಪಾದಯಾತ್ರೆ ಮಾಡಿದ್ದೀನಿ ನಾನು. ಈಗ ನನ್ನ ಯಾರು ನಿಮ್ಮ ನಾಯಕರು ಮಾತಾಡ್ಸೋದೇ ಇಲ್ಲವಲ್ಲ, ನಿಮಗೂ ನಾಯಕರು ತಾನೆ. ಯಾಕೋ ನಂಗೆ ಬೇಜಾರಾಗಿದೆ. ನಾನು ರಾಜಕಾರಣ ಬಿಟ್ಟು ಏನ್ ಮಾಡ್ತೀರಿ ಸರ್, ತಂಬೂರಿ ಹಿಡ್ಕೊಳ್ತೀರಾ? ಓಪನ್ ಆಗೇ ನಾ ಹೇಳಿದ ಮಾತು. ಸರ್ಕಾರ ಬಂತಲ್ವಾ, ನನ್ಗೊಂದು ಅವಕಾಶ ಕೊಡೋದು ಬೇಡವಾ? ತೀರ್ಮಾನದ ಮೇಲೆ ಬೇಜಾರಾಗಲ್ವಾ? ನಾನು ಹಾರ್ಡ್ ವರ್ಕ್ ಮಾಡಿದ್ದೆ, ಸ್ತ್ರೀ ಶಕ್ತಿ ಗುಂಪುಗಳು ಕಟ್ಟಿದ್ದೆ. ಹಾಗಾದ್ರೆ ಆ ಸರ್ವಿಸಿಗೆ ಬೆಲೆ ಬೇಡವಾ ಪಕ್ಷದಲ್ಲಿ? ಡ್ಯಾಶ್ ಡೇರಾಗಿ ಮಾತಾಡ್ತಾರೆ. ರೇವಣ್ಣ ಬಂದ್ರೆ ಅವ್ರು ನೋಡ್ಬಿಟ್ಟೆ ಏನು ರೇವಣ್ಣ ರಾಜಕಾರಣದಲ್ಲಿ ಮೂಲೆ ಮೇಡಮ್. ಇದು ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಒಂಚೂರು ಅವ್ರ ಮೇಲೆ ಮುನಿಸು ಜಾಸ್ತಿ ಯಾಕೆ ಅಂತ? ಅದೆಲ್ಲ ಸುಳ್ಳು, ಅದೇ ತಪ್ಪು ಮಾತು. ನನ್ಗೆ ಅವ್ರ ಬಗ್ಗೆ ಗೌರವ ಏನಿದೆ. ಆಕ್ಚುಲಿ ಅವರು ಇಲ್ಲಿಗೆ ದಳದಿಂದ ಕಾಂಗ್ರೆಸ್ಗೆ ಬರ್ಬೇಕಾದ್ರೆ ನಾನು ಕೂಡ ಅವಾಗ ವರ್ಕಿಂಗ್ ಕಮಿಟಿ ಮೆಂಬರ್ ಇದ್ದೆ. ವರ್ಕಿಂಗ್ ಕಮಿಟಿ ಮೆಂಬರ್ ಇದ್ದೆ. ನಾನು ಸೋನಿಯಾ ಗಾಂಧಿಗೆ ಹೇಳ್ದೆ, ಮೈನಸ್ ಬಂಗಾರಪ್ಪ ಮಾಸ್ ಪುಲ್ಲಿಂಗ್ ಲೀಡರ್ ಬೇಕಾಗತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಬೇಕು. ಹಾಗಾಗಿ ಸಿದ್ದರಾಮಯ್ಯನಂತವ್ರು ಕಾಂಗ್ರೆಸ್ಗೆ ಬಂದ್ರೆ ತುಂಬಾ ಪ್ಲಸ್ ಆಗುತ್ತೆ ಅಂತಾನೆ ನಾನು ಹೇಳಿದ್ದೆ ಸೋನಿಯಾ ಗಾಂಧಿಗೆ. ಅದು ಅವ್ರಿಗೂ ಗೊತ್ತು. ಅವ್ರು ಎಷ್ಟೋ ಸಾರಿ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಅಪೋಸಿಷನ್ ಲೀಡರ್ ಕೆಳಗಡೆ ಇದ್ರು, ನಾನು ಮೇಲ್ಮನೆಗೆ ನಾನು ಟಿಕೆಟ್ ಕೊಟ್ರು ಸೋನಿಯಾ ಗಾಂಧಿ. ನಾ ಸೋತದ್ದಕ್ಕೆ ಬೇಜಾರಾಗಿ ಅವರೇ ಕರೆದು ಕೊಟ್ಟಿದ್ದು, ನಾನೇನು ಕೇಳಕ್ ಹೋಗಿರ್ಲಿಲ್ಲ. ಆ ಟೈಮಲ್ಲಿ ಅವರು ಏನು ಇಲ್ಲಿ ಕೆಳಗಡೆ ಪ್ರಸ್ತಾವ ಅದು ನಾನು ಮೇಲ್ಗಡೆ ಪ್ರಸ್ತಾವ ಅದೇ ಗಣಿ ಇಶ್ಯೂನೆಲ್ಲ ನಾವೇ ಜೋರಾಗಿ ಟ್ಯಾಕಲ್ ಮಾಡಿ ಎಷ್ಟು ಕದ್ದಿ ಹೊಡೆದಿದ್ದಾರೆ, ಇಲ್ಲಿಗಲ್ ಇದಾಗಿದೆ ಲೈಸೆನ್ಸು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಓಪನ್ ಆಗಿ ಅವರು ಯಡಿಯೂರಪ್ಪ ಆನ್ಸರ್ ಮಾಡಿ ಪಾದಯಾತ್ರೆ ಮಾಡಿದ್ವಲ್ಲ, ಪಾದಯಾತ್ರೆ ಮಾಡಿದೀನಿ ನಾನು. ಏನು ಇವಾಗ ನಾನು ಸೇರ್ಬೇಕಾದ್ರೆ ಮಹಮ್ಮದ್ ಪಟೇಲ್ ಎಲ್ಲ ನನ್ನ ಕರೀತಿದ್ರು ಊಟಕ್ಕೆ ತಿಂಡಿಗೆ. ಈಗ ನನ್ನ ಯಾರು ನಿಮ್ ನಾಯಕರು ಮಾತಾಡ್ಸೋದೇ ಇಲ್ವಲ್ಲ, ನನ್ನ ನಾಯಕರು ಅನ್ಬೇಡಿ, ನಿಮ್ ನಾಯಕರು ಅನ್ರಿ, ನಿಮ್ಗೂ ನಾಯಕರು ತಾನೆ ಅಂತ ಹೇಳಿ ತಮಾಷೆ ಮಾಡ್ತಿದ್ದೆ ಅವ್ರಿಗೆ. ಯಾಕೋ ನಂಗೆ ಬೇಜಾರಾಗಿದೆ. ನಾನು ರಾಜಕಾರಣ ಬಿಟ್ಟು ಏನ್ ಮಾಡ್ತೀರಿ ಸರ್, ತಂಬೂರಿ ಹಿಡ್ಕೊಳ್ತೀರಾ? ಇದೇ ಮಾತು ಕೇಳಿದ್ದೀನಿ ಅವ್ರಿಗೆ. ತಮಾಷೆಗೆ ಜೋಕ್ ಮಾಡ್ತಾನೆ. ಅವಾಗ ಅವರ ಫ್ರೆಂಡೇ ಒಬ್ರು ಇದ್ರು ಅವ್ರ ಜೊತೆಲಿ, ಓಪನ್ ಆಗೇ ನಾ ಹೇಳಿದ ಮಾತು, ಹಂಗಲ್ಲಮ್ಮ ಅಂತ. ಅದೇನೋ ಅವ್ರಿಗೆ ಒಂದ್ ಸ್ವಲ್ಪ ಅಲ್ಲಿ ಇರಿಸ್ಮುರ್ಸ ಆಗ್ತಾ ಇತ್ತು. ಆಮೇಲೆ ಪಾದಯಾತ್ರೆ ಡಿಕ್ಲೇರ್ ಆಯ್ತು, ಅವ್ರ ಜೊತೆ ನಾ ಪಾದಯಾತ್ರೆ ಎಲ್ಲ ಮಾಡಿದ್ನಲ್ಲ. ಸರ್ಕಾರ ಬಂತಲ್ವಾ, ನನ್ಗೊಂದು ಅವಕಾಶ ಕೊಡೋದ್ ಬೇಡವಾ? ಅಪೋಸಿಷನ್ ಲೀಡರ್ ಆಗಿದ್ದಳು, ನನಗೆ ಮತ್ತೆ ಮಿನಿಸ್ಟ್ರಿಗೆ ತಗೊಳ್ಬೇಕಲ್ಲ. ಅವಾಗ ಒಂದ್ ಏನ್ ಹೇಳಿದ್ರು, MLC-ಗಳಿಗೆ ಕೊಡ್ಲಿಕ್ಕೆ ಅವಕಾಶ ಆಗ್ತಿಲ್ಲ, ನಂಬರ್ ಆಫ್ MLA-ಗಳು ಮೇಲೆ ನಾವು ಮಿನಿಸ್ಟ್ರಿ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ ಅಂತ. ಈಗ ಈ ಹರಿಪ್ರಸಾದ್ ಅದೇ ಪರಿಸ್ಥಿತಿ. ಈಗ ಅಪೋಸಿಷನ್ ಲೀಡರ್ ಆಗಿದ್ದವ್ರಿಗೆ ಅವರು MLC-ನೂ ಕಂಟಿನ್ಯೂ ಮಾಡ್ಬೇಕಿತ್ತು, ಅವ್ರಿಗೆ ಮಂತ್ರಿನೂ ಕೊಡ್ಬೇಕಾಗಿತ್ತು. ನನಗೂ ಅದೇ ಪರಿಸ್ಥಿತಿ ಆಯ್ತು. ಹಾಗಾಗಿ ಬೇಸರವಿನ ಸಿದ್ದರಾಮಯ್ಯ ತೀರ್ಮಾನದ ಮೇಲೆ ಬೇಜಾರಾಗಲ್ವಾ? ಆಮೇಲೆ ಅವಾಗ ನಮ್ಮ ಪರಮೇಶ್ ಅವರು ಅಧ್ಯಕ್ಷರು, ನಮ್ಮ ಖರ್ಗೆ ಅವರು ಅಲ್ಲ ರಾಜ್ಯಸಭಾದಲ್ಲಿ ಮೆಂಬರ್ ಆಗಿ ಅಪೋಸಿಷನ್ ಲೀಡ್ರು. ಅವ್ರು ಅಟ್ಲೀಸ್ಟ್ ಮೇಡಮ್ಗೆ ಅಲ್ಲ AICC ಲೀಡರ್ಸ್ ಕನ್ವಿನ್ಸ್ ಮಾಡ್ಬೋದಲ್ಲ. ನಾನು ಹಾರ್ಡ್ ವರ್ಕ್ ಮಾಡಿದ್ದೆ, ಸ್ತ್ರೀ ಶಕ್ತಿ ಗುಂಪುಗಳು ಕಟ್ಟಿದ್ದೆ, ಹೆಣ್ಮಕ್ಳಿಗೆ ಒಂದು ಇದನ್ನ ನಾನು ಮೋಟಿವೇಟ್ ಮಾಡಿ ಅವರಿಗೆ ಒಂದು ಸ್ವಾವಲಂಬನೆ ಕಲ್ಪನೆ, ಸ್ವಾಭಿಮಾನದ ಕಲ್ಪನೆ ಕೊಟ್ಟು ಮುಂದೆ ತರ್ಲಿಲ್ವಾ? ಹಾಗಾದ್ರೆ ಆ ಸರ್ವಿಸಿಗೆ ಬೆಲೆ ಬೇಡವಾ ಪಕ್ಷದಲ್ಲಿ? ಹಾಗೆ ಬೇಜಾರು ವಿನ ಮೇಲೆ ನನಗೆ ಯಾಕೆ ಬೇಜಾರು? ಬೇಜಾರಿಲ್ಲ. ಅವರು ಡ್ಯಾಶ್ ಡೇರಾಗಿ ಮಾತಾಡ್ತಾರೆ, ಹಳ್ಳಿ ಭಾಷೆನೇ ಮಾತಾಡ್ತಾರೆ. ನನಗೆ ತಮಾಷೆ ಅಂತ ಹೇಳಿದ್ರೆ, ನಾನು ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಲಿ ಇದ್ದಾಗ ರೇವಣ್ಣ ಲೇಟ್ ಆಗಿ ಬರ್ತಿದ್ರು. ಇವ್ರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಪರ್ಸನ್. ರೇವಣ್ಣ ಬಂದ್ರೆ ಅವ್ರು ನೋಡ್ಬಿಟ್ಟೆ ಏನು ರೇವಣ್ಣ ಯಾವ ದೇವ್ರಿಗೆ ಹೋಗಿದ್ದೆಪ್ಪ ಅಂತ ರೇಗಿಸ್ತಾ ಇದ್ರು ಓಪನ್ ಆಗಿ. ಅದೆಲ್ಲ ನಮ್ಗೆ ಅವ್ರ ಬಗ್ಗೆ ಆತರ ಅಭಿಮಾನ ಇದೆ, ಇಲ್ಲ ಅಂತಲ್ಲ. ಸುಮ್ನೆ ಇದನ್ನ ಅರ್ಧ ಪ್ರಶ್ನೆ ಕ್ರಿಯೇಟ್ ಅಲ್ಲಿ ಅದ್ರ ಬಗ್ಗೆ ನನ್ ಬೇಜಾರಾಗಿದೆ ಅಂತಾನೆ ಬರ್ದಿದ್ದೀನಿ ನಾನು. ಬೇಜಾರಾಯ್ತು ಆ ಸಂದರ್ಭದಲ್ಲಿ ಅಂತ. ಒಂಥರ ಅಲ್ಲಿಂದ ನಾನು ಒಂದ್ ರೀತಿ ಮೂಲೆ ರಾಜಕಾರಣದಲ್ಲಿ ಮೂಲೆ ನಾನೀಗ ಮೈನ್ ಸ್ಟ್ರೀಮ್ ಅಲ್ಲೇ ಇದ್ರೆ ರಾಜಕಾರಣ ಕಂಟಿನ್ಯೂ ಆಗ್ತಿತ್ತು. ನನಗೆ
ಸಾಮಾನ್ಯ ಜನರ ಬಗ್ಗೆ ಆಸಕ್ತಿ ಇದೆ, ಮಹಿಳೆಯರ ಬಗ್ಗೆ ಸ್ಪೆಷಲಿ ಆಸಕ್ತಿ ಇದೆ, ಪಕ್ಷದ ಬಗ್ಗೆ ಆಸಕ್ತಿ ಇದೆ. ಈಗಲೂ ಪಕ್ಷದ ಬಗ್ಗೆ ನನಗೆ ಆಸಕ್ತಿ ಬೇಜಾರಾಗ್ತಿದೆ. ನಮ್ಮ ಪಕ್ಷ ಹಿಂಗಾಗಬಾರ್ದು. ಇವತ್ತು ಮೆಜಾರಿಟಿ ಇದೆ, ಸರ್ಕಾರ ನಮ್ದಿದೆ. ಈ ಸಂದರ್ಭದಲ್ಲಿ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಯಾಕೆ? ಹೌದು, ಅಂತ ಪ್ರಶ್ನೆ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ವಾ? ಆ ಪ್ರಶ್ನೆ ಬಗ್ಗೆ ಈಗ ಮಾತಾಡೋ ಅಗತ್ಯನೇ ಇಲ್ಲ. ಹೌದು, ಮುಖ್ಯಮಂತ್ರಿಗಳು ಕೂಡ ನಾನೇ ಮುಂದುವರಿತೀನಿ ಅಂತ ಅದು ಬೈ ಸ್ಲಿಪ್ ಆಫ್ ಟಂಗ್ ಹೇಳಿದಾರೋ ನನಗೆ ಗೊತ್ತಿಲ್ಲ, ಹೇಳಿದ್ರಲ್ಲಿ ಅರ್ಥ ಇರ್ಲಿಲ್ಲ. ಆ ಮಧ್ಯೆ ಇವ್ರು ನಾವು ರೆಡಿ ಆಗಿದ್ದೀವಿ, ನಾವು ತಯಾರಾಗಿದ್ದೀವಿ ಅಂದ್ರೆ ಏನ್ ಪೌಡರ್ ಹಚ್ಕೊಂಡು ಬಟ್ಟೆ ಹಾಕೊಳ್ಳೋದ? ರೆಡಿ ಆಗೋದು ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಸರಿಯಲ್ಲ. ಹೌದು ಅಲ್ವಾ? ಕರೆಕ್ಟ್, ಅದು ಸರಿಯಲ್ಲ. ನಂದು ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡೆಯೋದು. ಹೌದು, ಮತ್ತೆ ಯಾರಿಗೆ ಎಲ್ಲವನ್ನು ನಿಭಾಯಿಸುವ ಒಂದು ಕೆಪಾಸಿಟಿ ಇದೆ, ಮತ್ತೆ ಮನಸ್ಸಿದೆ, ಶಕ್ತಿ ಇದೆ, ಅಂಥವ್ರನ್ನ ವಿಚಾರ ಮಾಡ್ಬೇಕು, ಅಂಥವ್ರ ಬಗ್ಗೆ ವಿಚಾರ ಮಾಡಬೇಕು. ಹೈಕಮಾಂಡ್ ಕೂಡ ಆ ಬಗ್ಗೆನೇ ವಿಚಾರ ಮಾಡ್ತದೆ. ಆ ಮಧ್ಯೆ ಸುಮ್ಮನೆ ನಾವು ಇತ್ತೀಚೆಗೆ ಬಂದವರೆಲ್ಲ ಮುಖ್ಯಮಂತ್ರಿ ಆಗ್ತದೆ ಆಗ ಏನು ಗುಂಡೂರಾವ್ ಅವರು ಅದೃಷ್ಟವಶಾತ್ ದೇವರಾಜ್ ಅರಸು ಇಳಿಸಿದಾಗ ಆದ್ರು ಅಂತ ಹೇಳಿ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, ನಿಜ. ಆಕ್ಚುಲಿ ಪಕ್ಷಕ್ಕೆ ಈಗ 8 ವರ್ಷ ಅವ್ರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪರಮೇಶ್ವರ್ ಇದ್ದಾರೆ, ಅವರೇ ನಾನು ಆಗ್ತೀನಿ ಅಂತ ಹೇಳಿಲ್ಲ, ಬೇರೆಯವರು ಆಗ್ಬೇಕು ಅಂತ ರಾಜಣ್ಣ ಹೇಳಿರೋದು. ಅವರು ಹೇಳ್ಬೇಕಾದ ಅಗತ್ಯ ಇರ್ಲಿಲ್ಲ. ಅವಕಾಶ ಬಂದ್ರೆ ಮತ್ತೆ ಇದು ಬಂದ್ರೆ ನಮ್ ಯೋಗ್ಯತೆ ಅನುಸಾರ ನಮಗೆ ಸ್ಥಾನಮಾನಗಳು ದೊರೀತವೆ. ನಾವು ಬಾಯಿ ಮುಚ್ಕೊಂಡಿದೀವಿ. ನನ್ನ ಮಗಳು ಅಷ್ಟೇ. ಹೌದು.